ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಒಂದು ಡ್ಯಾಮ್. ಇದು ಊಟಿ ರೋಡ್ಗೆ ಜಸ್ಟ್ ಒಂದು 5 ಕಿಲೋಮೀಟ್ರಲ್ಲಿ ಇರುವಂತಹ ಒಂದು ಡ್ಯಾಮ್ ಇದು. ಸೊ ವಾಟ್ರ್ ಓವರ್ಫ್ಲೋ ಆದಾಗ ಈ ಕಡೆ ಹರಿದು ಹೋಗುತ್ತಿದ್ದು. ಈ ಡ್ಯಾಮ್ ಇದೆಯಲ್ಲ, ಈ ಡ್ಯಾಮ್ಗೆ ಅಟ್ಯಾಚ್ ಆಗಿ ಕಲ್ಲಿದೆ ನೋಡಿ, ಇಲ್ಲಿಂದ ಸಿಗುತ್ತೆ ಜಾಗ. ಸೊ ಇದು ರೋಡ್ ಫೇಸಿಂಗೇನೆ ಸುಮಾರು ಮ್ಯಾಕ್ಸಿಮಮ್ ಇದೆ. ಒಟ್ಟು 3 ಸರ್ವೆ ನಂಬರ್ ಇದೆ. 3 ಸರ್ವೆ ನಂಬರಿಂದ 3 ಎಕರೆ ಇದೆ. ಇದು ಟಾರ್ ರೋಡ್ಗೆ ಇರುವಂಥದ್ದು ಲ್ಯಾಂಡ್ ಇದು. ಬಟ್ ಇದು ಕಂಪ್ಲೀಟ್ ಮುಳ್ಳು ಬೆಳ್ಕೊಂಡಿದೆ. ಇದನ್ನು ತೊಗೊಂಡವರೇ ಕ್ಲೀನ್ ಮಾಡಿಸ್ಕೊಬೇಕು. ಇದು ರೈತರು ಏನು ಮಾಡಿಸೋದಿಲ್ವಂತೆ. ಇದು ಊಟಿ ರೋಡ್ಗೆ ಒಂದು 5 ರಿಂದ 6 ಕಿಲೋಮೀಟ್ರ್ ಆಗುತ್ತೆ. ಇದು ಗುಂಡಲಪೇಟೆ ರಿಜಿಸ್ಟ್ರೇಷನ್ಗೆ ಬರುತ್ತೆ. ಇದು ನೋಡಿ, ಈ ಪ್ರಾಪರ್ಟಿ ಮುಂದೆ ರಸ್ತೆ ಇದೆಯಲ್ಲ, ಈ ತಾರ್ ರೋಡಿಂದ ಈ ಬೇಲಿ ಇದೆ ಇಲ್ಲಿ ತನಕನೂ ಕೂಡ ಇದು ಸರ್ಕಾರಿ ರಸ್ತೆ. ಇದು ಅಂದರೆ ಖರಾಬು ಲೆಕ್ಕದಲ್ಲಿ ಇರೋವಂಥದ್ದು ಪ್ರಾಪರ್ಟಿ. ಬಂದು ಇಲ್ಲೇನು ಲೈನ್ಸ್ ಇದೆ ನೋಡಿ, ಏನು ಮುಳ್ಳೆಲ್ಲ ಬೆಳ್ಕೊಂಡಿದ್ದಾರೆ, ಇದು ಲ್ಯಾಂಡ್ ಇದು. ಸೊ ರೋಡ್ ಫೇಸಿಂಗೇ ಇರೋವಂಥದ್ದು ಇದು. ಸೊ ಟೋಟಲ್ 3 ಎಕರೆ ಇದೆ. ಇದು ಮೈಸೂರು ರಿಂಗ್ ರೋಡಿಂದ 37 ಕಿಲೋಮೀಟ್ರ್ ಆಗುತ್ತೆ. 37 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 6 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್. ಸೊ ಇದು ಒಂದೇ ಫ್ಯಾಮಿಲಿ, 3 ಸರ್ವೆ ನಂಬರ್ ಇದೆ, 3 ಎಕರೆ ಬರುತ್ತೆ. ಬಟ್ ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು, ಸರ್ವೆ ಮಾಡಿಸ್ಬೇಕು. ಆವಾಗ ಇದು ಬೌಂಡ್ರಿ ಫಿಕ್ಸೇಷನ್ ಆಗುತ್ತೆ. ಅದರಲ್ಲಿ ಒಂದು 10 ಗುಂಟೆ ಕಡಿಮೆ ಆಗ್ಬೋದು. ಆವಾಗ ಸೊ RTCL ಮಾತ್ರ 3 ಎಕರೆ ಬರುತ್ತೆ. ಬಟ್ ಇದೆಲ್ಲ ಇದು ಹೆಚ್ಚು ಕಡಿಮೆ ಈ ಲ್ಯಾಂಡ್ ಮುಂದೆ ಇರೋದು ಏನು ಖರಾಬ್ ಇದೆಯಲ್ಲ, ಇದೇ ಸುಮಾರಿದೆ. ಇದೊಂದು ಜನರಲ್ ಪ್ರಾಪರ್ಟಿ. ಇದು ಪಿತ್ರಾರ್ಜಿತವಾಗಿರುವಂತಹ ಆಸ್ತಿ. ದಿಸ್ ಈಸ್ ಕಂಪ್ಲೀಟ್ಲಿ ಆನ್ಸೆಸ್ಟರ್ ಪ್ರಾಪರ್ಟಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.